ಡಾಕ್ಟರ್, ಈ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಸಾಮಾನ್ಯ ಜನರಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ಜನರಿಗೆ ಇನ್ಫೆಕ್ಷನ್ಸ್ ಅಂತ ಅಂದ್ಕೊಳ್ತೀವಿ, ಅದೇನಾ ಅಥವಾ ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳೋದಾದರೆ? ಇನ್ಫೆಕ್ಷನ್ಗೆ ಬೇರೆ ಬೇರೆ ಅರ್ಥಗಳಿದೆ. ಈಗ ಇನ್ನು ಸಿಂಪಲ್ ಟರ್ಮ್ ಹೇಳಬೇಕು ಅಂತಂದರೆ, ಯಾವುದು ನಿಮಗೆ ತೊಂದರೆ ಕೊಟ್ಟು ಜ್ವರ ಬರ್ಸುತ್ತೆ ಅದನ್ನೆಲ್ಲ ನಾವು ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಕೆಲವೆಲ್ಲ ಇನ್ಫೆಕ್ಷನ್ ಜ್ವರ ಇಲ್ಲದೇನೂ ಬರಬಹುದು, ಅಂದರೆ ತುಂಬ ಸುಸ್ತಾಗುವಂಥದ್ದು, ತೂಕ ಕಳ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಅವರು ಆಗಿ ಬರ್ತಾರೆ ಆಸ್ಪತ್ರೆಗೆ. ಸೊ ಯಾವುದಕ್ಕೆ ನಮಗೆ ಡೈರೆಕ್ಟಾಗಿ ಉತ್ತರ ಸಿಗೋದಿಲ್ವೋ, ಇದು ಹೃದಯ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ಕಿಡ್ನಿ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಅಲ್ಲ, ಅದು ಇನ್ಫೆಕ್ಷನ್ ಆಗಿದ್ದಿರಬಹುದು. ಸಿಂಪಲ್ ಆಗಿ ಜ್ವರ ಬಂದರೆ ಖಂಡಿತ ಅದು ಇನ್ಫೆಕ್ಷನ್ 90% ಕೇಸಸಲ್ಲಿ. ಬಟ್ ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಸಿಗದಿದ್ದಾಗ ಇನ್ಫೆಕ್ಷನ್ ಇರಬಹುದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಮುಂದೆ ನಾವು ಟೆಸ್ಟ್ ಎಲ್ಲ ಮಾಡಿ ಅರ್ಥ ಮಾಡ್ತೀವಿ. ಓಕೆ, ಸಾಮಾನ್ಯವಾಗಿ ಈಗ ಇನ್ಫೆಕ್ಷನ್ ಅಂದ ತಕ್ಷಣನೇ ದಟ್ ಈಸ್ ಒನ್ ಈಸಿ ಅರ್ಥ ಆಗೋಂಥದ್ದು. ಆದರೆ ತುಂಬ ಕಾಂಪ್ಲಿಕೇಟೆಡ್ ಆಗೋ ಮಟ್ಟಿಗೆ ಈ ಇನ್ಫೆಕ್ಷನ್ಸ್ ಹರಡುವಂಥ ಸಾಧ್ಯತೆ ಇದೆಯಾ ಅಂತ? ಹೌದು. ಈಗ ನೀವು ಸಿಂಪಲ್ ಇನ್ಫೆಕ್ಷನ್ ಅಂತ ತೊಗೊಂಡ್ರೆ ನಿಮಗೆ ಕೆಮ್ಮು ನೆಗಡಿ ಬರುತ್ತೆ, ನಮಗೆ ಅವಾಗ ಸೀಸನ್ ಚೇಂಜ್ ಆದಾಗ ಅದು ಕೂಡ ಇನ್ಫೆಕ್ಷನ್ನೇ. ಸೊ ಸಿಗ್ನಿಫಿಕೆಂಟ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗನ್ನ ಇನ್ವಾಲ್ವ್ ಆಗುವಂಥ ಇನ್ಫೆಕ್ಷನ್ ಆಗ್ಬೋದು, ನ್ಯೂಮೋನಿಯಾ ಅಂತ ಹೇಳ್ತೀವಿ. ಅದೇ ಕೆಮ್ಮು ನೆಗಡಿ ಕೆಲವರಿಗೆ ಹೆಚ್ಚಾಗಿ ಲಂಗ್ಸ್ವರೆಗೂ ಹೋಗ್ಬೋದು. ಆಗ ಉಸಿರಾಟದ ತೊಂದರೆ ಬರಬಹುದು, ತುಂಬ ಕೆಮ್ಮು ಬರಬಹುದು, ಕೆಮ್ಮಿದಾಗ ಕಫ ಜಾಸ್ತಿ ಆಗ್ಬೋದು, ತುಂಬ ವಿಪರೀತ ಪರಿಸ್ಥಿತಿಲಿ ಅವರು ICUಗೆ ಹೋಗ್ಬೋದು, ಆಮೇಲೆ ವೆಂಟಿಲೇಟರ್ ಮೇಲೆ ಕೂಡ ಹೋಗ್ಬೋದು. ಸೊ ನ್ಯೂಮೋನಿಯಾ ಅಂದರೆ ಸ್ಟಾರ್ಟ್ ಆಗಿದ್ದು ಇದು ಒಂದು ಸಿಂಪಲ್ ಇನ್ಫೆಕ್ಷನ್ ಇಂದ, ಬಟ್ ಪ್ರೋಗ್ರೆಸ್ ಆಗ್ಬೋದು. ಯಾರಲ್ಲಿ? ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರೋರಲ್ಲಿ, ವಯಸ್ಸಾಗಿರೋರು, ತುಂಬ ಸಣ್ಣ ಮಕ್ಕಳು, ಅಥವಾ ಡಯಾಬಿಟೀಸ್ ಇದ್ದು ಕಂಟ್ರೋಲ್ ಆಗಲಿಲ್ಲ, ಕ್ಯಾನ್ಸರ್ ಇರುವಂಥ ಪೇಷಂಟ್ಸು, HIV ಇದ್ದು ಟ್ರೀಟ್ ಆಗಲಿಲ್ಲ, ಇಂಥವ್ರಿಗೆ ಅದು ಜಾಸ್ತಿ ಕೂಡ ಆಗಬಹುದು. ಸೊ ಇನ್ಫೆಕ್ಷನ್ ಕಡಿಮೆಯಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಕೂಡ ಆಗಬಹುದು. ಈಗ HIV ಅಂತ ಹೇಳಿದೆ, HIV ಕೆಲವರಿಗೆ ಟೆಸ್ಟ್ ಮಾಡೋರ್ಗೂ ಗೊತ್ತಾಗಿರೋದಿಲ್ಲ, ತುಂಬ ಅದು ಹೆಚ್ಚಾಗಿ ಅಡ್ವಾನ್ಸ್ ಸ್ಟೇಜ್ ಹೋದ್ಮೇಲೆ ಅದರಿಂದ ಬೇರೆ ಎಲ್ಲ ರೀತಿ ಇನ್ಫೆಕ್ಷನ್ ಬರಬಹುದು. ಯಾವುದಾದ್ರೂ ಆರ್ಗನ್ ಇನ್ವಾಲ್ವ್ ಆಗ್ಬೋದು, ಬ್ರೈನ್ ಇನ್ವಾಲ್ವ್ ಆಗ್ಬೋದು, ಸ್ಪೈನ್ ಇನ್ವಾಲ್ವ್ ಆಗ್ಬೋದು, ಕಿಡ್ನಿ ಕೂಡ ಇನ್ಫೆಕ್ಟ್ ಆಗ್ಬೋದು, ಆಗ ಕೂಡ ವಿಪರೀತ ಪರಿಸ್ಥಿತಿಯಲ್ಲಿ ಬರ್ಬೋದು. ಸೊ ಇನ್ಫೆಕ್ಷನ್ ಅನ್ನೋದು ಸಿಂಪಲ್ ಆಗೂ ಇರಬಹುದು, ಕಾಂಪ್ಲೆಕ್ಸ್ ಆಗಿ ಕಾಂಪ್ಲಿಕೇಟೆಡ್ ಆಗಿರಬಹುದು. ಸೊ ಬೇಸಿಕ್ಲಿ ಅರ್ಥ ಏನು ಅಂತಂದರೆ, ಯಾವುದೇ ಆಗಿದ್ರೂ ನಾವು ತಕ್ಷಣ ಅದರ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಮಾಡಿದಾಗ ಅದನ್ನು ಕಾಂಪ್ಲಿಕೇಟ್ ಆಗದಿದ್ದ ಹಾಗೆ ನೋಡ್ಕೋಬಹುದು. For business and personal promotions in Suman TV Kannada, please contact 9686376663.